ಸ್ನೇಹಿತರೆ ನಮಸ್ಕಾರ. ಪದೇ ಪದೇ ಪ್ರಾಮಾಣಿಕವಾಗಿ ಮಾಡೋ ಕೆಲಸಗಾರರು ತಮ್ಮನ್ನು ತಾವು ನಿರೂಪಿಸ್ಕೋಬೇಕಾದಂತಹ ಸನ್ನಿವೇಶಗಳು ಎದುರಾಗ್ತವೆ ಸ್ನೇಹಿತರೆ. ಈಗ ಆ ಸರದಿ ನಂದು ಅಂತ ಭಾವಿಸಿದ್ದೀನಿ. ಇನ್ನೇನು ಈ ಕೆಲಸ ಮಾಡೋದು ಬೇಡ, ಈ ಕಲಾವಿದರ ಸಂದರ್ಶನ ಮಾಡೋದು ಬೇಡ. ಇದರಿಂದ ಬಹಳ ದೊಡ್ಡವರು ಅನ್ಸ್ಕೊಂಡವ್ರಿಗೆ, ಹಿರಿಯರು ಅನ್ಸ್ಕೊಂಡವ್ರಿಗೆ, ವಿದ್ವಾಂಸರು ಅನ್ಸ್ಕೊಂಡವ್ರಿಗೆ ಮನಸ್ಸಿಗೆ ಪಾಪ ಖೇದ ಉಂಟಾಗ್ತದೆ. ಹಾಗಾಗಿ ನಾನು ಯಾಕೆ ಅವ್ರ ಮನಸ್ಸಿಗೆ ಖೇದ ಉಂಟು ಮಾಡಲಿ, ಅವ್ರಿಗೆ ಬೇಸರ ಮಾಡಲಿ, ಅಥವಾ ಅವ್ರದ್ದು ಏನೇನೋ ಗುಪ್ತ ಮಾರ್ಗಗಳಿರ್ತಾವಲ್ಲ, ಆ ಗುಪ್ತಗಾಮಿನಿ ಥರ ಆ ಮಾರ್ಗಕ್ಕೆ ನಾನು ಯಾಕೆ ತಡೆಯಾಗಿ ನಿಂತ್ಕೊಳ್ಳಿ ಅಂಥೇಳಿ ನಿಲ್ಲಿಸ್ಬಿಡೋಣ ಅಂಥೇಳಿ ಸುಮಾರು ನೀವೇ ಗಮನಿಸಿದ್ದೀರ ಸ್ನೇಹಿತರೆ. ಜನಪದ ಸಿರಿಯಲ್ಲಿ ಕಳೆದ ಒಂದು ತಿಂಗಳುಗಳಿಂದ ಸರಿಸುಮಾರು ಒಂದು 20-22 ದಿನಗಳಿಂದ ಯಾವುದೇ ಕಲಾವಿದರ ಸಂದರ್ಶನ ವಿಡಿಯೋ ಬರ್ತಾಯಿಲ್ಲ ಸ್ನೇಹಿತರೆ. ಸ್ಟಾಕ್ ಇದೆ ಸುಮಾರು ಒಂದು 100 ಕಲಾವಿದರ ಆಲ್ರೆಡಿ ಶೂಟ್ ಆಗಿರತಕ್ಕಂಥ ಫುಟೇಜ್ಗಳು ನಮ್ಮ ಹತ್ರ ಸ್ಟುಡಿಯೋದಲ್ಲಿ ಸ್ಟಾಕ್ ಇದೆ. ಆದರೆ ನಮ್ಮನ್ನು ನಾವೇ ಆತ್ಮಾವಲೋಕನಕ್ಕೆ ಒಳಮಾಡ್ಕೊಳ್ತಾ ನೋಡ್ತಾ ಇದ್ದಾಗ ಮಾಡೋದು ಬೇಡ, ಹಿರಿಯರಿಗೂ ಇಷ್ಟ ಇಲ್ಲ, ದೊಡ್ಡವ್ರಿಗೂ ಇಷ್ಟ ಇಲ್ಲ, ಈ ಮಧ್ಯವರ್ತಿಗಳು ಅಂತಾರಲ್ಲ, ಈ ದಲ್ಲಾಳಿಗಳು, ಅದು ಇಂಗ್ಲೀಷಲ್ಲಿ ಬ್ರೋಕರ್ ಅಂತಾರೆ ನೋಡಿ, ಅವ್ರಿಗೂ ಇಷ್ಟ ಇಲ್ಲ. ಇನ್ಯಾರಿಗೋಸ್ಕರ ಮಾಡ್ಬೇಕು ನಾನು ಅಂಥೇಳಿ ಬಹಳ ನೊಂದ್ಕೊಂಡು ಮಾಡೋದು ಬೇಡ ಈ ಕೆಲಸ ಅಂಥೇಳಿ ನಾನು ಸುಮ್ಮನಾಗಿದ್ದವನು ಸ್ನೇಹಿತರೆ. ಆದರೆ ನಾನು ಮೆಚ್ಚಿಸಬೇಕಾದ್ದು, ನಾನು ಒಪ್ಪಿಸಬೇಕಾದ್ದು ಇವ್ರು ಯಾರಿಗೂ ಅಲ್ಲ, ಮುಖ್ಯವಾಗಿ ನನ್ನ ಪ್ರೇಕ್ಷಕರಿಗೆ, ನನ್ನ ಆತ್ಮೀಯ ಪ್ರೀತಿಯ ಪ್ರೇಕ್ಷಕರಿಗೆ, ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅನ್ನೋದನ್ನು ಮತ್ತೊಮ್ಮೆ ಪ್ರೇಕ್ಷಕ ಮಹಾಪ್ರಭು ಸಾಬೀತು ಮಾಡಿದ್ದಾನೆ ಸ್ನೇಹಿತರೆ. ನನ್ನ ಕಡೆಯ ವಿಡಿಯೋ, ನನ್ನ ಕ್ಷಮೆ ಕೇಳಿದಂತಹ ಒಂದು ವಿಡಿಯೋವನ್ನು ಪುಣ್ಯಾತ್ಮರು ಜನಪದ ಸಿರಿಯ ಮಹಾನ್ ವೀಕ್ಷಕರು 30,000ಕ್ಕೂ ಹೆಚ್ಚು ವೀಕ್ಷಣೆ ಮಾಡೋದ್ರ ಜೊತೆಗೆ ಅಷ್ಟೇ ಅಲ್ಲ ಸ್ನೇಹಿತರೆ, ಅಲ್ಲಿಗಾಗಲೇ ಒಂದು 29,000 ಚಿಲ್ಲರೆ ಇದ್ದಂಥ ನಮ್ಮ ಸಬ್ಸ್ಕ್ರೈಬರ್ ಸಂಖ್ಯೆ ಈಗ ಸುಮಾರು 40,000ಕ್ಕೂ ಹೆಚ್ಚು ದಾಟ್ತಾ, ಅಂದರೆ ಸುಮಾರು 10,000ಕ್ಕೂ ಹೆಚ್ಚು ಜನ ಹೊಸ ಚಂದಾದಾರರು ನಮ್ಮ ಈ ಹೋರಾಟಕ್ಕೋ ಅಥವಾ ನಮ್ಮ ಈ ಕೆಲಸಕ್ಕೋ ಅಥವಾ ನಮ್ಮ ಈ ಒಂದು ಕಾಯಕಕ್ಕೋ ಮೆಚ್ಚಿ ಹಲವಾರು ಜನ ನನಗೆ ದೂರವಾಣಿ ಮುಖಾಂತರ ಸಂದರ್ಶನ ಫೋನ್ ಮಾಡಿ ಮಾತಾಡಿದ್ದಾರೆ ಸ್ನೇಹಿತರೆ. ಹಾಗೂ ಮೆಸೇಜ್ಗಳ ಮಾಡಿ, ವಾಟ್ಸಪ್ ಮಾಡಿದ್ದಾರೆ, ಟೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಡಿ ಕೇಳ್ತಿರೋದು ಒಂದೇ, ಸರ್ ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಯಾರು ನಿಮಗೆ ಕಿರುಕುಳ ಕೊಡ್ತಿರೋದು ಅವ್ರ ಹೆಸರು ಹೇಳಿ, ನಾವೆಲ್ಲರೂ ಕೂಡ ಬೈತೀವಿ, ನಾವು ಕೂಡ ಅದನ್ನು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಅವ್ರ ಹೆಸರನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ನಾನು ಈಗ ಈ ವಿಡಿಯೋ ಮುಖಾಂತರ ಹೇಳ್ತಿರೋದೇನು ಅಂತಂದರೆ, ಜನಪದ ಸಿರಿಯ ನನ್ನ ಕಾಯಕವನ್ನು, ನನ್ನ ಕೆಲಸವನ್ನು ಹಿಂದಿಗಿಂತಲೂ ಅತಿ ಹೆಚ್ಚು ಪ್ರಚುರವಾಗಿ ಪರಿಣಾಮಕಾರಿಯಾಗಿ ಮಾಡ್ತಾ ನಾಡಿನಾದ್ಯಂತ ಸಂಚಾರ ಮಾಡ್ತಾ ಎಲೆಮರೆ ಕಾಯಿ ಅಂತಿರ್ತಕ್ಕಂಥ ತೆರೆ ಮರೆಯಲ್ಲಿ ಔತ್ಕೊಂಡಿರ್ತಕ್ಕಂಥ ನಾಡಿನ ಎಲ್ಲ ಪ್ರಕಾರದ ಜಾನಪದ ಕಲಾವಿದರನ್ನು ಕರ್ಕೊಂಡು ಬಂದು ಅವರ ಇಡೀ ಬದುಕಿನೊಟ್ಟಿಗೆ ತಮ್ಮ ಮುಂದೆ ಎಂದಿನಂತೆ ಹಾಜರುಪಡಿಸ್ತಕ್ಕಂಥ ಈ ಪುಣ್ಯ ಕಾಯಕವನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ಯಾಕೆ ಈ ನಿರ್ಧಾರ ದ್ವಂದ್ವ ನಿರ್ಧಾರ ಅಲ್ಲ ಇದು. ಅದೇ ಇವ್ರಿಗೂ ನಾನು ಅಂಜಲಿಲ್ಲ, ಇವ್ರಿಗೆ ಯಾರಿಗೂ ಭಯ ಪಡಲಿಲ್ಲ. ಆದರೆ ಸಮಾಜದ ಮುಖ್ಯ ವಾಹಿನಿ ಇರ್ತಕ್ಕಂಥವ್ರೆ ನಮ್ಮ ಕೆಲಸ, ನಮ್ಮ ಕಾರ್ಯಗಳು ಅವ್ರಿಗೆ ಇಷ್ಟ ಆಗ್ತಿಲ್ಲ, ರುಚಿಸ್ತಾ ಇಲ್ಲ ಅಂತಂದರೆ ನಾವು ಮಾಡ್ತಕ್ಕಂಥ ಅಡುಗೆ ಸರಿ ಇಲ್ಲ ಅಂತ ನಾವು ಬಂದ್ಕೊಂಡ್ವಿ. ಆದರೆ ಜನಾದೇಶ ಯಾವುದೇ ಸರ್ಟಿಫಿಕೇಟ್ಗಳಿಗಿಂತಲೂ ದೊಡ್ಡದು ಸ್ನೇಹಿತರೆ. ನನಗೆ ಇವ್ರು ಯಾರ ಸರ್ಟಿಫಿಕೇಟು ಬೇಕಾಗಿಲ್ಲ, ಬೇಕಾಗಿಲ್ಲ. ಇನ್ನು ಮುಂದೆ ಜನಪದ ಸಿರಿ ಯಾರ ಸರ್ಟಿಫಿಕೇಟು ಕಾಯಲ್ಲ ಸ್ನೇಹಿತರೆ. ನನ್ನ ಆತ್ಮೀಯ ಪೂಜ್ಯ ವೀಕ್ಷಕ ಮಹಾಪ್ರಭುಗಳ ಒಂದು ಜನಾದೇಶಕ್ಕೆ ಮಣಿದು ಜನಪದ ಸಿರಿಯನ್ನು ವೀಕ್ಷಿಸ್ತಾ ಇರ್ತಕ್ಕಂಥ, ಪ್ರೀತಿಸ್ತಾ ಇರ್ತಕ್ಕಂಥ, ಅತಿ ಮುಖ್ಯವಾಗಿ ಒಪ್ಕೊಳ್ತಾ ಇರ್ತಕ್ಕಂಥ ಈ ಎಲ್ಲ ಸಹಸ್ರ ಸಂಖ್ಯೆಯ ಆ ನಾಡಿನ ಜನಪದ ಪ್ರೇಮಿಗಳಿಗೆ, ಜನಪದ ಸಿರಿಯ ಚಂದಾದಾರಗಳಿಗೆ ಒಪ್ಪಿಸಬೇಕು, ಅವರ ಪಾದಕ್ಕೆ ಅರ್ಪಿಸಬೇಕು ಅನ್ನೋದರಿಂದ ಜನಪದ ಸಿರಿಯ ಕೆಲಸವನ್ನು ಇನ್ನೂ ಅತಿ ಹೆಚ್ಚು ಪ್ರಚುರವಾಗಿ, ಪ್ರಖರವಾಗಿ, ಪರಿಣಾಮಕಾರಿಯಾಗಿ ಮಾಡೋದ್ರ ಜೊತೆಗೆ ಕಲಾವಿದರನ್ನು ಪ್ರೀತಿಯಿಂದ ಕರ್ಕೊಂಡು ಬಂದು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ. ಅದೇ ರೀತಿ ಜನಪದ ಸಿರಿ ಕಣ್ಣಿಗೆ ಯಾವುದೇ ರೀತಿಯ ಚಿಕ್ಕದು ದೊಡ್ಡದು ಅಂತಲ್ಲ, ಯಾವುದೇ ರೀತಿಯ ಜಾನಪದಕ್ಕೆ ಚ್ಯುತಿ ಆಗ್ತಕ್ಕಂಥ, ಧಕ್ಕೆ ಆಗ್ತಕ್ಕಂಥ, ಜನಪದ ಕಲಾವಿದರಿಗೆ ಬದುಕಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ವಿಷಯ ಕಂಡರೂ ಖಂಡಿತವಾಗಲೂ ಹಿಂದಿನದಕ್ಕಿಂತಲೂ ಅತಿ ಹೆಚ್ಚು ಕಠೋರವಾಗಿ ಖಂಡಿಸ್ತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಹರಸಿ ಆಶೀರ್ವದಿಸಿದಂಥ ಈ ಪುಟ್ಟ ಧ್ವನಿಯ ಹುಡುಗನಿಗೆ, ನನ್ನ ಜನಪದ ಸಿರಿಯ ಚಾನಲ್ಗೆ, ನನ್ನ ಇಡೀ ತಂಡಕ್ಕೆ, ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದ ಈ ಶ್ರಮಕ್ಕೆ ಬೆನ್ನು ತಟ್ಟಿ ನಾವು ನಿಮ್ಮಿಂದ ಇದ್ದೀವಿ ಕಾಂತರಾಜು, ನೀನು ಕೆಲಸ ಮಾಡು, ನಿನ್ನ ಕೆಲಸ ಸರಿ ಇದೆ, ನಿನ್ನ ಹೋರಾಟ ಸರಿ ಇದೆ, ಅನ್ಯಾಯ ವಿರುದ್ಧ ದನಿ ಎತ್ತಕ್ಕೆ ಬಂದವರಿಗೆಲ್ಲರಿಗೂ ಈ ಥರ ಅಗ್ನಿ ಪರೀಕ್ಷೆಗಳು ಉಂಟಾಗ್ತವೆ ಅಂಥೇಳಿ 30,000ಕ್ಕೂ ಹೆಚ್ಚು ಜನ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದೀರಿ. 10,000ಕ್ಕೂ ಹೆಚ್ಚು ವೀಕ್ಷಕ ಪ್ರಭುಗಳು ಚಂದಾದಾರಾಗಿ ನಮ್ಮ ಜನಪದ ಸಿರಿ ಕುಟುಂಬಕ್ಕೆ ಬಂದಿದ್ದೀರಿ ಸ್ನೇಹಿತರೆ. ನಿಮ್ಮೆಲ್ಲರನ್ನು ಒಪ್ಪಿಸ್ಬೇಕು, ನಿಮ್ಮೆಲ್ಲರನ್ನೂ ಇಷ್ಟಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಕೆಲಸವನ್ನು ಮುಂದುವರಿಸ್ತಾ ಇದ್ದೀನಿ. ಹೊರತು ಇನ್ಯಾರಿಗೂ ಈ ದೊಡ್ಡವರು ಅನ್ಸ್ಕೊಂಡವ್ರು ಯಾರ ಸರ್ಟಿಫಿಕೇಟ್ಗಾಗಿ, ನನಗೆ ಅವ್ರು ಹೊಗಳಿ ಅನ್ನೋ ಉದ್ದೇಶಕ್ಕಾಗಿ ಯಾವುದಕ್ಕೂ ಆ ಕೆಲಸ ಮಾಡೋದಿಲ್ಲ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ನಿಮ್ಮ ಪ್ರೀತಿಯ ಕನ್ನಡದ ಪ್ರಖ್ಯಾತ ದೇಸಿ ಚಾನಲ್ ಜನಪದ ಸಿರಿಗೆ ಸ್ನೇಹಿತರೆ. ಕೆರೆ ನೋಡೋರ್ ಬಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಆನಂದ